ಏನ್ರಿ ಇದು? ಎಲ್ರು ಹಾಗೆ ಸುಮ್ನೆ ಕೂತ್ಕೊಂಡ್ಬಿಟ್ರಲ್ಲ. ಮುಹೂರ್ತ ಮೀರೋಗ್ತಾ ಇದೆ. ಯಾರನ್ನ ಕಾಯ್ತಾ ಇದ್ದೀರಾ? ಬೇಗ ತಾಳಿ ಕಟ್ಸ್ರಿ. ಕ್ಷಮಿಸ್ರಿ, ನಮ್ ದೇವ್ರು ಮದ್ವೆ ಮಂಟಪಕ್ ಬರೋವರೆಗೂ ಯಾವ ಕಾರ್ಯನೂ ಆಗೋದಿಲ್ಲ ತಿಳಿತಾ. ಅವ್ರ ಕಾಲಿಟ್ಟ ಮೇಲೆನೆ ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟೋದು. ಅಲ್ಲಿವರೆಗೆ ಯಾವ ಮುಹೂರ್ತನೂ ಇಲ್ಲ. ಅವರೇ ನಮ್ಮ ಶುಭ ಮುಹೂರ್ತ. ಇದೆಂತ ರಾಮಾಯಣ ರೀ? ಅವ್ರು ಬೇಗ ಬರ್ತಾ ಇದ್ರೆ ಬಿಡ್ತು ಅಂದ್ರಿ ಸೂರ್ಯ ಹುಟ್ಟೋದು ಒಂದ್ ವೇಳೆ ತಡ ಆಗ್ಬೋದು. ಆದ್ರೆ ನಮ್ ದೇವ್ರು ಸರಿಯಾದ ಹೊತ್ತಿಗೆ ಬಂದೇ ಬರ್ತಾರೆ. ದೇವ್ರು ಒಳ್ಳೇದ್ ಮಾಡ್ಲಿ. ಕಿತ್ತೂರು ರಾಣಿ ಚೆನ್ನಮ್ಮನಂತ ಒಂದು ಹೆಣ್ಣು, ಸಂಗೊಳ್ಳಿ ರಾಯನಂತ ಒಂದು ಗಂಡು ನಮ್ ದೇಶಕ್ಕೆ ಎತ್ಕೊಡಿ. ಅದ್ಯಾಕವ್ವ ಇವ್ರು ಬರೋ ತನಕ ತಾಳಿ ಕಟ್ಟಬಾರ್ದು? ನಾಯಕರು ಮಾಂಗಲ್ಯನ ಮುಟ್ಟುಕೊಟ್ರೆ ಸಾಯು ಗಂಟ ಮುತ್ತೈದೆ ಆಗಿರ್ತಾಳೆ. ಹುಟ್ಟಿದ ಮಗು ಹಣೆ ಮುಟ್ಟಿದ್ರೆ ಅವನು ದೊಡ್ಡ ಮನುಷ್ಯನಾಗ್ತಾನೆ. ಆತ್ಮ ಕಾಲಿಟ್ಟ ಕಡೆ ಮಳೆ ಬೆಳೆ ಸುಗ್ಗಿ ಕಣವೋ ಸುಗ್ಗಿ. ಹೇ ಹೇ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಬಡವರ ಕಣ್ಣಿವನು, ಧರ್ಮಕ್ಕೆ ದೊರೆಯುವನು, ನ್ಯಾಯದ ನೆರಳಿವನು, ನೆನೆದವರ ಸಲಹುವನು. ವೀರಪ್ಪ ನಾಯಕನು, ನಮ್ಮ ವೀರಪ್ಪ ನಾಯಕನು. ನೆಲವೆಲ್ಲ ಬಂಗಾರ, ನಗುತ್ತಾ ಬರುವಾಗ ಮುಖವೆಲ್ಲ ಸಿಂಗಾರ. ಪ್ರೀತಿಯ ನೋಟದಲ್ಲಿ ಹುಣ್ಣಿಮೆ ಅಲಂಕಾರ, ಗಲ್ಲದ ಮೇಲೆಲ್ಲ ಬೆಲ್ಲದ ಚಿತ್ತಾರ. ಮಗುವಿನ ಮನಸವನು ಸ್ನೇಹಕ್ಕೆ ಶರಣಿವನು, ಸುಗುಣರ ಸೋದರನು, ದುರ್ಜನರ ಮಾರಕನು, ವೀರಪ್ಪ ನಾಯಕನು, ನಮ್ಮ ವೀರಪ್ಪ ನಾಯಕನು. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು.